ಹೆಂಡತಿಯ ಚಿಕ್ಕಮ್ಮ ಸುಮಾರು 36 ವಯಸ್ಸಿನವಳು ಹಾಗೂ ಅವಳಿಗೆ 18 ವಯಸ್ಸಿನ ಮಗಳು ಇರುತ್ತಾಳೆ. ಹೆಂಡತಿಯ ಚಿಕ್ಕಮ್ಮಳ ಗಂಡ ನಿಧನರಾಗಿರುತ್ತಾರೆ. ಹಾಗಾಗಿ ಚಿಕ್ಕಮ್ಮ ನಮ್ಮ ಮನೆಗೆ ಬರುವುದು ಜಾಸ್ತಿ ಆಯಿತು. ಚಿಕ್ಕಮ್ಮ ಹಾಗೂ ಚಿಕ್ಕಮ್ಮನ ಮಗಳಿಗೆ ನಾನು ಇನ್ನಷ್ಟು ಕ್ಲೋಸ್ ಅದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ನಾನು ಚಿಕ್ಕಮ್ಮಳಿಗೆ ಗಂಡ ಮಿಂಡನಂತೆ. ಚಿಕ್ಕಮ್ಮ ಮೊದಲಿಂದಾನು ಫ್ಯಾಷನ್ ಹಾಗೂ ಅವಳ ಮಗಳಿಗೂ ಓವರ್ ಫ್ಯಾಷನ್. ಮೋಸ್ಟ್ಲಿ ಮೈ ಮೇಲೆ ಬಟ್ಟೆನೇ ಇಲ್ಲಾದನಂತೆ ಅಷ್ಟು ಚಿಕ್ಕ ಫ್ರಾಕ್ಸ್ ಸ್ಕಿರ್ಟ್ಸ್ ಹಾಕ್ಸುತ್ತಿದ್ದಳು. ನಾನು ಚಿಕ್ಕಮ್ಮಳಿಗೆ ಹೇಳಿ ಫ್ಯಾಷನ್ ಡ್ರೆಸ್ ಹಾಕಿಸಿ ಫೋಟೋ ಶೂಟ್ ಮಾಡುತ್ತಿದ್ದೆ. ಒಂದಿನ ಶಾಪಿಂಗ್ಗೆ ಕರೆದೆ. ಅಲ್ಲಿ ಒಂದಷ್ಟು ಮಿನಿ ಡ್ರೆಸ್ಸಸ್ ಇತ್ತು. ನಾನು ಕಾಮಿಡಿ ಮಾಡಿದೆ. ಚಿಕ್ಕಮ್ಮಳಿಗೆ ಹೇಳಿದೆ, ನೀನು ಇದನ್ನು ಹಾಕಿಕೋ, ಎಷ್ಟು ಸೂಪರ್ ಕಾಣಿಸ್ತೀಯಾ ಅಂದ್ರೆ ಗ್ಲಮೋರ್ ಹಾಗೆ ಅಂದೆ. ಅದಕ್ಕೆ ಅವಳು ಬೇಡ ಅಂದ್ಲು. ನಾನಂದೆ ನಮ್ ಕಡೆಯಿಂದ ಗಿಫ್ಟ್ ಅಂತ ತಕೊಂಡೆ. ಮನೆಗೆ ಹೋಗಿ ಟ್ರಯಲ್ ಮಾಡಿದ್ಲು. ಅದು ಚಿಕ್ಕಮ್ಮಳ ಹಾಫ್ ತೊಡೆ ಕಾಣಿಸುತ್ತಿತ್ತು. ನಂಗೆ ಉದ್ವೇಗ ಬಂದು, ವಾವ್, ಎಷ್ಟ್ ಸೂಪರ್ ಆಗಿ ಹಾಟ್ ಆಗಿ ಕಾಣಿಸ್ತೀಯ ಚಿಕ್ಕಮ್ಮ, ನೀನು ಕಮ್ಮಿ ಇಲ್ಲ ಗ್ಲಾಮರ್ಗೆ ಅಂದೆ. ಹೋಗೋ ಅಂದ್ಲು ಕಾಮಿನಿ ಚಿಕ್ಕಮ್ಮ. ನಾನು ವೇಟ್, ಒಂದಷ್ಟು ಫೋಟೋ ಶೂಟ್ ಮಾಡೋಣ ಇದೇ ಡ್ರೆಸ್ ಲಿ ಅಂತ ಕ್ಯಾಮೆರಾ ತಂದು ಆದಷ್ಟು ಹಾಟ್ ಪೋಸ್ಗೆ ಕ್ಲಿಕ್ ಮಾಡಿದೆ. ಆದಷ್ಟು ತೊಡೆ ಜಾಸ್ತಿ ಕನ್ಸೋ ಹಾಗೆ ಹೇಳಿ ಫೋಟೋಸ್ ಹೊಡೆದೆ. ಲ್ಯಾಪ್ಟಾಪ್ ಲಿ ಫೋಟೋಸ್ ನೋಡಿದೆ. ಎಷ್ಟು ಆಗಿ ಕಾನ್ಸಿಸ್ಟ ಇದ್ರು. ರೆಡ್ ಮಿನಿ ಫ್ರಾಕ್ಲಿ ನೋಡಿದ್ರೆ ಡ್ರೆಸ್ ಎತ್ತಿ ನನ್ನದು ಹಾಕೇ ಬಿಡ್ಬೇಕು ಅಂತ ನಾನು ಒಂದಷ್ಟು ಮಿನಿ ಡ್ರೆಸ್ಸಸ್ನ ಚಿಕ್ಕಮ್ಮಳ ಮಗಳಿಗೆ ತಂದಿದ್ದೆ. ಚಿಕ್ಕಮ್ಮ ಒಂದು ದಿನ ಯಾವುದೋ ಪ್ರೈವೇಟ್ ಕಂಪನಿಗೆ ಜಾಬ್ ಮಾಡಬೇಕು ಅಂತ ಇಂಟರ್ವ್ಯೂ ಇದೆ ಅಂತ ಹೇಳಿ ಹೋಗೋಡ್ಲು. ಆಡಿನ ಸ್ಯಾಟರ್ಡೆ ನಂಗೆ ರಜೆ. ಸೊ ಚಿಕ್ಕಮ್ಮಳ ಮಗಳು ಲತಾಳನ್ನು ಮನೆಯಲ್ಲಿ ಬಿಟ್ಟು ತಾನು ಸಂಜೆ ಆಗುತ್ತದೆ ಅಂತ ಹೇಳಿ ಹೋದಳು. ನಾನು ಚಿಕ್ಕಮ್ಮಳ ಮಗಳಿಗೆ ಡ್ರೆಸ್ ಮಾಡಿಸಿದ್ದೆ. ಮಿನಿ ಫ್ರಾಕ್ ಹಾಕಿಸಿ ಹಾಟ್ ಸಾಂಗ್ಸ್ ಹಾಕಿ ಡ್ಯಾನ್ಸ್ ಮಾಡಿಸ್ತಿದ್ದೆ. ನಾನು ವಿಡಿಯೋ ಮಾಡ್ತಾ ಇದ್ದೆ. ಡ್ರೆಸ್ ಶಾರ್ಟ್ ಆಗಿದ್ದರಿಂದ ಅವಳ ತೊಡೆ ಹಾಗೂ ಕುಣಿದಾಗ ನಿಕ್ಕರ್ ಕಾಣಿಸುತ್ತ ಇತ್ತು ಮತ್ತು ಸೈಡ್ ಇಂದ ಅವಳದ್ದು ಒಂದು ಭಾಗ ಕಾಣಿಸುತ್ತ ಇತ್ತು. ನನ್ನದು ನಿಗುರುತ್ತಾ ಇತ್ತು. ಇನ್ನಷ್ಟು ಮಜಾ ತಕೊಳ್ಳೋಣ ಅಂತ ಹೇಳಿ ಲತಾಳಿಗೆ ಯೋಗ ಮಾಡಲು ಹೇಳಿದೆ. ಅವಳು ಕೂತು 2 ಕಾಲನ್ನು ಮೇಲಕ್ಕೆ ಅಗಲಿಸಿದೆ. ಅವಳಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ ಅವಳು ಹಾಕಿದ್ದ ಲೋಕಲ್ ಪರ್ಪಲ್ನ ಹೇಗಾದ್ರೂ ಮಾಡಿ ಕಿತ್ತೆಸಬೇಕೆಂದು. ನಾನು ಅವಳ ನಿಕ್ಕೇರ್ನ ತೆಗೆದು ಬಿಸಾಡಿದೆ. ಅವಳು ಕೇಳಿದಳು, ಯಾಕೆ ತೆಗ್ದೆ ಅಂದ. ನಾನಂದೆ, ಸುಮ್ಮನೆ ಕಾಲನ್ನು ಗಳಿಸಲು ಈಜಿ ಆಗಲಿ ಎಂದು ತೆಗೆದೆ ಅಂದೆ. ಈಗ ಚಿಕ್ಕಮ್ಮಳ ಮುದ್ದಿನ ಮಗಳು ಇನ್ನೂ ಪ್ರಾಯಕ್ಕೆ ಬಾರದ ಎಲೆ ಮೊಗ್ಗಿನ ಲತಾ ನಿಕ್ಕೇರ್ ಇಲ್ಲದೆ ತನ್ನ ಮಿನಿ ಫ್ರಾಕ್ ಲಿ ಯೋಗ ಮಾಡುತ್ತಿದ್ದಳು. ನಾನು ಫೋಟೋಸ್ ಹೊಡ್ಕೊಳ್ತಾ ಇದ್ದೆ. ಯಾರಿಗುಂಟು ಯಾರಿಗಿಲ್ಲ ಇಂಥ ಫ್ರೆಶ್ ಯೋನಿಯ ನೋಟ. ನಾನು ಲತಾ ಕಾಲನ್ನು ಅಗಲಿಸುವ ಎಲ್ಲಾ ತರದ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಿಸುತ್ತಾ ಹೋದೆ. ಅವಳು ಕಾಲನ್ನಗಲಿಸುವಾಗಲೆಲ್ಲ ಅವಳ ಯೋನಿಯ ಬಾಯಿ ಓಪನ್ ಆಗುತ್ತಾ ಇತ್ತು. ನಾನು ಕ್ಯಾಮೆರಾದಲ್ಲಿ ಅದನ್ನೇ ಫೋಕಸ್ ಮಾಡುತ್ತಿದ್ದೆ ಹಾಗೂ ನನ್ನದು ಮಜಾ ತಗೊಳ್ಳುತ್ತಾ ಇದ್ದೆ. ಅವಾಗವಾಗ ನನ್ನದು ಮುಟ್ಟುತ್ತಾ ಇದ್ದೆ. ಅವಳಿಗೆ ಗೊತ್ತಾಗ್ತಲೇ ಇರಲಿಲ್ಲ. ಅವಳದ್ದು ತೊಡೆ ಎಲ್ಲ ಅಗಲಿಸುತ್ತಾ ಮಲಗುತ್ತಾ ವ್ಯಾಯಾಮ ಮಾಡುತ್ತಾ ಇದ್ಲು. ಅವಳ ತಿಕ್ಕದ ತೂತು ಅಗಲವಾಗಿತ್ತು. ನಾನು ನನ್ನ ಬೆರಳನ್ನು ಅವಳ ತಿಕ್ಕದ ತೂತಿಗೆ ಹೊಕ್ಕಿಸಿದೆ. ಅವಳು ಅಹೀ ಆಫ್ ಅಂತ ನುಲಿತಳು. ನಾನು ಈಗ ಕಂಟ್ರೋಲ್ ತಪ್ಪಿ ಅವಳನ್ನು ಹಿಡಿದು ಸೋಫಾ ಮೇಲೆ ಕುಳ್ಳಿಸಿ, ನೀನು ವಯಸ್ಕರ ಫಿಲಂ ನೋಡಿದ್ಯಾ ಅಂದೆ. ಅದಕ್ಕೆ ಅವಳು ಇಲ್ಲ ಅಂದಳು. ನಾನಂದೆ, ಬಾ ಕುತ್ಕೋ ತೋರಿಸುತ್ತೇನೆ ಅಂತ ಹೇಳಿ ಟಿವಿ ಓಪನ್ ಮಾಡಿ ಸ್ಕ್ರೀನ್ ಕ್ಯಾಸ್ಟ್ ಮಾಡಿ ಮೊಬೈಲ್ಲಿ ಇರುವ ಸೆಲೆಕ್ಟೆಡ್ ವಿಡಿಯೋನ ಒಂದೊಂದಾಗಿ ಪ್ಲೇ ಮಾಡಿದೆ. ಅದನ್ನು ನೋಡ್ತಾ ಅವಳು ಕೇಳಿದ್ಲು, ಅವರು ಡ್ರೆಸ್ ತೆಗೆದು ಏನ್ ಮಾಡುತ್ತಾರೆ ಅಂತ. ನಾನಂದೆ, ಅದು ದೇವರ ಕಾರ್ಯ. ಅವರು ಜಗತ್ತಿನ ಹಳೆಯ ಮನುಷ್ಯರನ್ನು ನೋಡುತ್ತಾರೆ ಹಾಗೂ ಹೊಸ ಸೃಷ್ಟಿ ಮಾಡುತ್ತಾರೆ ಅಂದೆ. ಅದಿಕ್ಕೆ ಅವಳು ಕೇಳಿದ್ಲು, ನೀನು ಹಾಗೆ ಮಾಡಬಹುದಾ ಅನ್ಲು. ಮುಗ್ದೆ. ನಾನು ಹೇಳಿದೆ, ಅದಿಕ್ಕೆ ಬೇಬಿ ಕಾಯುತ್ತಿರುವೆ ಅಂತ ಹೇಳಿ ಲತಾಳನ್ನು ತೊಡೆ ಮೇಲೆ ಕೂರಿಸಿದೆ.
ಮೊದಲೇ ಚಡ್ಡಿ ಹಾಕಿಲ್ಲದಿದ್ದರಿಂದ ಲತಾಳತಿಕ ನನ್ನ ತೊಡೆಗೆ ತಾಗುತ್ತ ಇತ್ತು. ನಾನು ಬೇಕಂತ ಎಡಗೈಯನ್ನು ತೊಡೆ ಹಿಡಿದು ಬಲಗೈಯಿಂದ ಅವಳದ್ದು ನಮ್ ಕೈ ತಾಗಿಸುತ್ತಾ ಇದ್ದೆ. ಅವಳು ವಿಡಿಯೋ ನೋಡುವಲ್ಲಿ, ಅವಳ ಆಳದಲ್ಲಿ, ನಾನು ಸ್ಲೋ ಅವಳಲ್ಲಿ ಬೆರಳು ಹಾಕಿದೆ. ಹಾಗೆ ಇನ್ನಷ್ಟು ಒಳಕ್ಕೆ ಹಾಕಿದೆ. ಹಾಗೆ ಆಡಿಸಿದೆ. ಅವಳು ಸ್ಲೋ ನುಲಿಯುತ್ತಿದ್ದಳು. ನನ್ನದ್ದು ಮಜಾ ಸ್ವಲ್ಪ ಒದ್ದೆ ಆಯಿತು. ನನ್ನದು ಸ್ಲೋ. ಬೆರಳನ್ನು ತೆಗೆದೆ, ಮೂಸಿದೆ. ಮಾದಕವಾಗಿತ್ತು ಮೊಗ್ಗಿನ ಮೃದು ವಾಸನೆ. ಇನ್ನೂ ತಡೆಯೋಕೆಯಾಗಿಲ್ಲ. ನಾನು ಅವಳನ್ನು ಎತ್ತಿ ನನ್ನ ಮೇಲೆ ತೆಗೆದು ಅವಳ ಒಳಕ್ಕೆ ನುಗ್ಗಿಸಿದೆ. ಅವಳು ಒಮ್ಮೆಲೆ ಅಮ್ಮ ಅಂದ್ಲು. ನನ್ನದ್ದು ಅವಳ ವೇಳೆಗೆ ಹೊಕ್ಕುತ್ತಿರಲಿಲ್ಲ. ನನ್ನದು ಒದ್ದೆ ಯಾಗಿದ್ದರಿಂದ ಒಳಕ್ಕೆ ಹೋಯಿತು. ನಾನು ಅಂದೆ, ಈಗ ದೇವರ ಸೃಷ್ಟಿ ತೋರಿಸುವೆ ಅಂತ ಹೇಳಿ ಅವಳನ್ನು ಮೇಲೆ ಕೆಳಕ್ಕೆ ಮಾಡಿ ಕೆಯ್ಯೋಕೆ ಶುರುಮಾಡಿದೆ. ಅವಳು ಅಯ್ಯೇ ಮಜಾ ಆಗುತ್ತೆ, ಕಚ್ಚಗುಳಿ ಆಗುತ್ತೆ ಅಂತ ಹೇಳಿದಳು. ನಾನು ಇನ್ನಷ್ಟು ಫೋರ್ಸ್ಲಿ ಕೆಯ್ಯೋಕೆ ಶುರುಮಾಡಿದೆ. ಯಾರಿಗುಂಟು ಯಾರಿಗಿಲ್ಲ ಈ ಇನ್ನೂ ಪ್ರಾಯಕ್ಕೆ ಬಂದಿಲ್ಲದ ಎಲೆ ಮೊಗ್ಗಿನ ಹುಡುಗಿಯ ಕೆಯ್ಯೋ ಭಾಗ್ಯ. ಆಹ ಏನ್ ಮಜಾ. ಫಿಟ್ ಇದ್ದರಿಂದ ನಾನು ಕೆದು ನನ್ನದು ಎಲ್ಲ ರೆಡ್ ಆಯಿತು. ಅವಳದ್ದು ರಕ್ತ ಬಂದಿತ್ತು. ನಾನು ಅದನ್ನು ಒರೆಸಿ ಕ್ಲೀನ್ ಮಾಡಿದ್ದೆ.